ದಿನ ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನೋಡಿದೆ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನೆನಸಾಗ್ಲಿ ಅಂತ ನಾವು ಈ ಒಂದು ಕಾರ್ಯಕ್ರಮನ ಜೈಕಾನ್ ಮುಖಾಂತರ ಹಮ್ಮಿಕೊಂಡವ್ರೆ. ಈ ಒಂದು ದಿನ ನಾವು ಈ ನಮ್ಮ ದೇಶದ ಮಹಾನ್ ನಾಯಕರನ್ನ ಕರೆದಂತ ದಿನ ಇದು. ಇಸ್ ಡೇ ವಿ ಕಾಲ್ ದಟ್ ಬ್ಲಾಕ್ ಡೇ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆದ್ರಿಂದ ಒಬ್ಬ ಉನ್ನತ ಆದಂತಹ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ತೀರೋಗಿರೋ ದಿನ ಇದು. ಈ ದಿನ ನಾವು ಆರಾತ್ರಿ ಭೀಮ ಸ್ಮರಣೆ ಅಂತ ಮಾಡ್ಕೊಂಡಿದ್ದೀವಿ ಕಾಲೇಜ್ಗಳಲ್ಲಿ. ಯಾಕಂದ್ರೆ ಅವರ ಸ್ಮರಣೆ ರಾತ್ರಿ ಅಲ್ಲ, ಈ ಹಳ್ಳಿಗಳೇ ಹೇಳ್ತಾರಲ್ಲ, ಬೆಳಗಾದ ಭೀಮ ಸ್ಮರಣೆ ಮಾಡಬೇಕು ಅಂತ ಅವರ ಅನುಯಾಯಿಗಳು, ಸಮುದಾಯದ ಚಿಂತಕರು ಹಾಗೂ ಬುದ್ಧಿಜೀವಿಗಳು, ಗುರುಗಳು, ಸ್ವಾಮೀಜಿಗಳು, ಬುದ್ಧ ಫಾಲೋಯರ್ಸ್ಗಳು ಎಲ್ಲ ಒಂದು ಆರಾತ್ರಿ ಸ್ಮರಣೆ ಮಾಡಬೇಕು ಅಂತ ಅನ್ಕೊಂಡು ನಾವು ಚನ್ನಪಟ್ಟಣದಿಂದ ಇಲ್ಲಿ ಬಂದಿದ್ದೀವಿ. ಸುಮಾರು ಹಳ್ಳಿಯಿಂದ ಬಂದಿದ್ದೀವಿ. ತಾಲೂಕು ವೈಸು ಇಡೀ ಕರ್ನಾಟಕದಿಂದ ಇಲ್ಲಿ ಬಂದು ಮುಂಚೂಣಿಯಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲಾನು ಕೇಳ್ಕೊಂಡಿದ್ದೀವಿ. ನಮಸ್ಕಾರ. ಅದೇ ಸರ್, ನಮ್ಮ ನಾಯಕ, ನಮ್ಮ ಒಂದು ಧ್ವನಿ ಏನಪ್ಪಾ ಅಂದ್ರೆ ದಲಿತರ ಧ್ವನಿ ಯಾರು ಕೇಳಲ್ಲ. ದಲಿತರ ಧ್ವನಿ ನಾವೆಲ್ಲ ಎಷ್ಟೇ ಉಗ್ರವಾದ ಹೋರಾಟ ಮಾಡೋರು ಯಾವ ಟಿವಿ ಚಾನೆಲ್ ಬರಲ್ಲ. ಯಾಕಂದ್ರೆ ಈ ಟಿವಿ ಚಾನೆಲ್ ಮೇಲ್ಜಾತಿ ವರ್ಗದವ್ರು ಜಾಸ್ತಿ. ಅದು ಅಲ್ಲ ಡಿಲೀಟ್ ಮಾಡಕ್ ಕೊಡ್ತಾರೆ. ನಾವು ಎಷ್ಟೇ ಉಗ್ರ ಹೋರಾಟ ಮಾಡಿದ್ರು ನಮ್ಮ ಸಮುದಾಯ ಚಿಂತಕರಾಗಿ ನಮ್ಮ ಈ ಕಾಂಗ್ರೆಸ್ ದುರ್ವಣಿಗಳು ಬರಲಿಲ್ಲ ಅವರು. ಹಾಗಾದ್ರೆ ಅವ್ರು ಬಂದು ನಮ್ಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ಈಗ ಡಾಕ್ಟರ್ ಪರಮೇಶ್ವರ ಬರ್ಲಿಲ್ಲ, ಮಾದೇವಪುರ ಬರ್ಬೇಕು ಎಂಬ ಬರ್ತಾರೆ ಏನೋ ಗೊತ್ತಿಲ್ಲ. ಅದೆಲ್ಲ ಕಾಯ್ತಾ ಇದಾರೆ. ನೋಡೋಣ ಸರ್, ಮುಂದಿನ ಇನ್ನು ಗಂಟೆಗಳಿವೆ, ಬಂದು ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನೋಡೋಣ ಸರ್. ನನ್ನ ಹೆಸರು ಜಗದೀಶ್ ಅಂತ. ನಾನು ಚೈತನ್ಯ ಟೆಕ್ನಿಕಲ್ ಕಾಲೇಜಲ್ಲಿ ಲೆಕ್ಚರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಚನ್ನಪಟ್ಟಣದಿಂದ. ಪಾಣ